ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದ್ರೆ RCB ಫಿನಾಲೆ ಮ್ಯಾಚ್ ಐತಿ, ಅದಕ್ಕೆ ನೋಡ್ಬೇಕಂತ ಹೇಳಿ ಜಲ್ದಿನೇ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ. ಕೆಲಸ ಮುಗಿಸ್ಕೊಂಡು ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿದೆ, ಯಾಕಂದ್ರೆ RCB ಮ್ಯಾಚ್ ಗೆಲ್ಲೇಬೇಕಪ್ಪ ಅಂತೇಳಿ ಕೇಳ್ಕೊಂಡಿನಿ ದೇವ್ರಿಗೆ. ಮನು ಶಿರಡಿಗೆ ಹೋಗಿದ್ದ, ಶಿರಡಿಯಿಂದ ಪ್ರಸಾದ್ ತಂದಾನ. ಏನೇನು ತಂದಾನ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ಎಳ್ಳಿನ ಉಂಡಿ, ಆಮೇಲೆ ಹುರ್ಗಡ್ಲೆ, ಆಮೇಲೆ ಕಲ್ಸಕ್ರಿ, ಇದು ಕುಸ್ರೇಳು ಅನ್ಸುತ್ತಾ, ಕುಸ್ರೇಳು, ಆಮೇಲೆ ಲಾಡು, ಈ ಸ್ವೀಟು ಎಲ್ಲಾನು ತೊಗೊಂಬಂದಾನ್ರಿ. ಆಮೇಲೆ ಕೈಯಾಗ ಕಟ್ಕೋಕ್ತಾರ. ಶಿರಡಿ ಒಳಗೆ ಸಿಗೋ ಈ ಸ್ವೀಟ್ ನಂಗೆ ಭಾಳ ಇಷ್ಟ ಆಗತ್ರಿ. ಅದಕ್ಕೆ ಮನು ಮರಿಲಾರ್ದಾನೆ ಈ ಸ್ವೀಟ್ ತೊಗೊಂಬಂದ. ಸ್ವಲ್ಪ ನಮಸ್ಕಾರ ಮಾಡಿ ಸ್ವೀಟ್ ತಿಂದೆ. ಮನು ಶಿರಡಿಯಿಂದ ತಂದು ಪ್ರಸಾದನ ಇಬ್ರು ತಿಂದು, ಆಮೇಲೆ ದೋಸೆ ಮಾಡ್ಬೇಕಂತೇಳಿ ನೈಟೇ ದೋಸೆ ಎಲ್ಲ ಹಿಟ್ಟು ರುಬ್ಬಿಟ್ಟಿದ್ದೆ. ಹಿಟ್ಟು ಭಾಳ ಚೆನ್ನಾಗಿ ಬಂದಿತ್ತು, ದೋಸೆನೂ ಭಾಳ ಚೆನ್ನಾಗಿ ಬಂದು. ಮನು ನಾನು ಇಬ್ರು ಕೂಡಿ ನಾಷ್ಟ ಮಾಡಿದ್ವಿ. ನೋಡ್ರಿ ದೋಸೆ ಹೆಂಗೆ ಮಾಡೀನಂತೇಳಿ. ಎಲ್ಲರೂ ನಾಷ್ಟ ಮಾಡಮ್ ಬರ್ರಿ. ಎಲ್ಲ RCB ಫ್ಯಾನ್ಸ್ ಕನಸು ನೆನ್ಸಾಯ್ತು ದಿನ ಇವತ್ತು. 18ನೇ ವರ್ಷಕ್ಕೆ ಕಪ್ ಗೆದ್ದೀವಿ. ಭಾಳ ಖುಷಿ, ಫುಲ್ ಪಾರ್ಟಿ. ಈ ಸಲ ಕಪ್ ನಮ್ದೇ. ಯಾರ್ಯಾರು ಈ ವಿಡಿಯೋ ನೋಡಕತ್ತೀರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಮತ್ತು ಜೈ RCB ಅಂತ ಕಮೆಂಟ್ ಮಾಡ್ರಿ. 18 ವರ್ಷದ ಕನಸು ನೆನ್ಸಾಯ್ತು. ಎಲ್ಲರಿಗೂ ಶುಭರಾತ್ರಿ, ಬಾಯ್.